ನಾಗರ ಹಾವನ್ನು ಕೊಲ್ಲುವುದು ಮಹಾಪಾಪ ಎಂದು ಪರಿಗಣಿಸಲಾಗಿದೆ. ಹಾವನ್ನು ಕೊಂದ ವ್ಯಕ್ತಿಯು ತನ್ನ ಜೀವನದಲ್ಲಿ ಅನೇಕ ದುಷ್ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತದೆ ಎಂದು ಕೂಡ ನಂಬಲಾಗಿದೆ. ಆದರೆ ಹಾವಿನ ಹತ್ತಿರ ಹೋಗುವುದರಿಂದ ತಿಳಿದೋ ತಿಳಿಯದೇನೋ ಗರ್ಭಿಣಿಗೆ ಮತ್ತು ಮಗುವಿಗೆ ಹಾನಿಯಾಗುವ ಸಂಭವವಿರುತ್ತದೆ. ಹಿಂದೂ ಧರ್ಮದಲ್ಲಿ ಹಾವುಗಳನ್ನು ದೇವರಂತೆ ಪೂಜಿಸಲಾಗುತ್ತದೆ. ಹಾವುಗಳು ಶಿವನಿಗೆ ಪ್ರಿಯವಾದ ಆಭರಣ. ವಿಷ್ಣುವಿನ ಹಾಸಿಗೆಯೇ ಹಾವು. ಹಾವುಗಳಿಗೆ ಸಂಬಂಧಿಸಿದಂತೆ ಹಿಂದೂಗಳಲ್ಲಿ ಹಲವಾರು ನಂಬಿಕೆಗಳಿವೆ. ಅದರಲ್ಲೂ ನಾಗರ ಹಾವನ್ನು ದೇವರ ರೂಪವೆಂದು ಪೂಜಿಸಲಾಗುತ್ತದೆ. ಅದರಂತೆಯೇ ಗರ್ಭಿಣಿಗೆ ಹಾವು ಎಂದಿಗೂ ಕಚ್ಚುವುದಿಲ್ಲ ಎಂಬ ನಂಬಿಕೆ ಕೂಡ ಇದೆ. ಗರ್ಭಿಣಿಯರ ಬಳಿ ಹೋಗುತ್ತಿದ್ದಂತೆ ಹಾವುಗಳಿಗೆ ಕಣ್ಣು ಕಾಣುವುದಿಲ್ಲ. ಆಗ ಮುಂದಕ್ಕೆ ಅವುಗಳಿಗೆ ದಾರಿ ಕಾಣುವುದಿಲ್ಲ ಎಂದು ಹೇಳಲಾಗುತ್ತದೆ. ನಮ್ಮ ಪುರಾಣಗಳಲ್ಲಿ ಅಡಗಿರುವ ವಿಷಯಗಳ ಬಗ್ಗೆ ಇಂದು ನಾವು ತಿಳಿಯೋಣ. ಹಾವು ನೈಸರ್ಗಿಕ ಇಂದ್ರಿಯಗಳನ್ನು ಹೊಂದಿದೆ. ಮಹಿಳೆ ಗರ್ಭಿಣಿಯಾಗಿದ್ದಾಳೋ ಅಥವಾ ಇಲ್ಲವಾ ಎಂಬುದನ್ನು ಅವರು ಸುಲಭವಾಗಿ ಪತ್ತೆ ಮಾಡಬಹುದು. ಗರ್ಭಿಣಿಯರಲ್ಲಿ ಹಾವುಗಳು ಸುಲಭವಾಗಿ ಪತ್ತೆ ಹಚ್ಚುವ ಕೆಲವು ಅಂಶಗಳು ಹೆಣ್ಣಿನ ದೇಹದಲ್ಲಿ ಉತ್ಪತ್ತಿಯಾಗುತ್ತವೆ. ಹಾವುಗಳು ಅವುಗಳನ್ನು ಗುರುತಿಸುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ ಎಂದು ನಂಬಲಾಗಿದೆ. ಆದರೆ ಹಾವುಗಳು ಗರ್ಭಿಣಿಗೆ ಕಚ್ಚದಿರಲು ಕಾರಣಗಳೇನು ಅನ್ನೋದನ್ನ ಪುರಾಣಗಳ ಪ್ರಕಾರ ಏನು ಅನ್ನೋದನ್ನ ನೋಡೋಣ ಬನ್ನಿ. ಗರ್ಭಿಣಿಯೊಬ್ಬಳು ಶಿವನ ದೇವಸ್ಥಾನದಲ್ಲಿ ತಪಸ್ಸು ಮಾಡುತ್ತಿದ್ದಳು. ಅವಳು ಸಂಪೂರ್ಣವಾಗಿ ತಪಸ್ಸಿನಲ್ಲಿ ಮುಳುಗಿದ್ದಳು. ಆ ವೇಳೆ 2 ಹಾವುಗಳು ದೇವಸ್ಥಾನದೊಳಗೆ ಬಂದು ಗರ್ಭಿಣಿಗೆ ಕಿರುಕುಳ ನೀಡಲು ಆರಂಭಿಸಿತು. ಮಹಿಳೆಯ ತಪಸ್ಸಿಗೆ ಭಂಗ ಉಂಟನ್ನು ಮಾಡಿತ್ತು. ಇನ್ನು ತನ್ನನ್ನು ಕಾಡುತ್ತಿರುವ ಹಾವುಗಳಿಗೆ ಏನು ಮಾಡಬೇಕೆಂದು ತೋಚದೆ ದಿಕ್ಕು ತೋಚದ ಸ್ಥಿತಿಯಲ್ಲಿದ್ದಳು ಗರ್ಭಿಣಿ ಹೆಂಗಸು. ಹೆಣ್ಣಿನ ತಪಸ್ಸು ಭಗ್ನಗೊಂಡಿದ್ದರಿಂದ ಹಾವುಗಳು ಗರ್ಭಿಣಿಯ ಬಳಿ ಹೋದರೆ ಕುರುಡಾಗಲಿವೆ ಎಂದು ಇಡೀ ನಾಗರ ಜನಾಂಗಕ್ಕೆ ಮಹಿಳೆಯ ಹೊಟ್ಟೆಯಲ್ಲಿ ಬೆಳೆಯುತ್ತಿದ್ದ ಮಗು ಶಾಪ ನೀಡಿತ್ತಂತೆ. ಅದಾದ ನಂತರ ಹಾವುಗಳು ಗರ್ಭಿಣಿಯನ್ನು ಕಂಡರೆ ಕುರುಡಾಗುತ್ತವೆ, ಗರ್ಭಿಣಿಯನ್ನು ಕಚ್ಚುವುದಿಲ್ಲ ಎಂಬ ನಂಬಿಕೆ ಜನಜನಿತವಾಯಿತು.